ಸಮಾಜ ವಿಜ್ಞಾನ 2025ನೇ ಸಾಲಿನ ಉತ್ತರಿಕೆಯಾಗಿದೆ. ಇಲ್ಲಿ 8 ಬಹುಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು? ಆಪ್ಷನ್ ಬಿ, ಸ್ವಾಮಿ ದಯಾನಂದ ಸರಸ್ವತಿ. ಸೆಕೆಂಡ್ ಕ್ವಶನ್, 1857ರ ದಂಗೆಗೆ ತಕ್ಷಣದ ಕಾರಣ? ಆಪ್ಷನ್ ಡಿ, ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ಆದೇಶ. ಮೂರನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕೇಳಿದ್ದಾರೆ. ವುಡ್ರೋ ವಿಲ್ಸನ್. ನಾಲ್ಕನೇ ಪ್ರಶ್ನೆ, ಮಾನವನ ಕುಲ ತಾನೊಂದು ವಲಂ ಎಂದು ಹೇಳಿದವರು? ಆಪ್ಷನ್ ಸಿ, ಪಂಪ. ಐದನೇ ಪ್ರಶ್ನೆ, ಬಿಹಾರದ ಕಣ್ಣೀರ ನದಿ? ಎ, ಕೋಸಿ. ಆರನೇ ಪ್ರಶ್ನೆ, ಭಾರತದ ಸಿಲಿಕಾನ್ ನಗರ ಎಂದು ಬೆಂಗಳೂರನ್ನು ಕರೆಯುವರು ಏಕೆಂದರೆ? ಆಪ್ಷನ್ ಡಿ. ಏಳನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಆಯವ್ಯಯನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಯಾರು? ಹಣಕಾಸು ಮಂತ್ರಿ. ಎಂಟನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಬ್ಯಾಂಕ್ ಖಾತೆಯ ವಿಧ? ಉಳಿತಾಯ ಖಾತೆ. ಇಲ್ಲಿ 8 ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿವು ಒಂದೇ ಶಬ್ದದಲ್ಲಿ ಇರುತ್ತೆ. 2-4 ವಾಕ್ಯದಲ್ಲಿ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವು ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇವುಗಳನ್ನೆಲ್ಲ ಒಳಗೊಂಡು 8 ಪ್ರಶ್ನೆಗಳನ್ನು ಇಲ್ಲಿ ಕೇಳಿರ್ತಾರೆ. ನಿಮಗೆ ಸುಲಭವಾದದ್ದನ್ನು ನೀವು ಬರೆಯಬಹುದು. ಇಲ್ಲಿ 4 ಪಾಯಿಂಟ್ಗಳನ್ನು ನೀವು ಬರೀಬೇಕು. ಯಾವುದಾದ್ರೂ 4 ಪಾಯಿಂಟ್ಗಳನ್ನು ಬರೆದರೆ ಅದಕ್ಕೆ ಎಲ್ಲ ಸೇರಿ ಅರ್ಧ ಅಂಕದಂತೆ 2 ಅಂಕಗಳು ದೊರೆಯುತ್ತೆ. 20ನೇ ಪ್ರಶ್ನೆ, ಇದು ಹಿಟ್ಲರ್ನ ಸರ್ವಾಧಿಕಾರಿಯಾಗಿದ್ದನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಇದೇ ರೀತಿ ಎಲ್ಲ 2 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿವೆ. 2-3 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು. ಇದು ಭೂಗೋಳಶಾಸ್ತ್ರದಿಂದ ಬಂದಿರುವಂಥ ಪ್ರಶ್ನೆ. ಇದು ಬಳಕೆದಾರ ಶೋಷಣೆಗೆ ಕಾರಣ ಕೊಡಿ ಅಂತ ಕೇಳಿದರೆ ಕಾರಣ ಕೊಡುವಂಥ ಪ್ರಶ್ನೆಗಳಿವೆ. ಇದು 6 ವಾಕ್ಯದಲ್ಲಿ ಉತ್ತರಿಸಿ ಅಂತ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ ಇವುಗಳಿಂದ ಮಿಶ್ರಣ ಒಂದು ಬಂದಿರುವಂಥ ಪ್ರಶ್ನೆಗಳಿವೆ. ಇಲ್ಲಿ ಭೂಗೋಳಶಾಸ್ತ್ರದ ಮುಖ್ಯವಾಗಿ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುತ್ತಾರೆ. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ. ಇತಿಹಾಸದಿಂದ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇತಿಹಾಸದಲ್ಲಿ ಪ್ರಮುಖ ಪಾಠ ಸ್ವಾತಂತ್ರ್ಯ ಹೋರಾಟಗಾರರ ಪಾಠದಿಂದ ಕೇಳಿರುವಂಥ ಪ್ರಶ್ನೆಗಳಿವೆ. ಇಲ್ಲಿ 6 ಪಾಯಿಂಟ್ಗಳನ್ನು ಬರೀಬೇಕು. 6 ಪಾಯಿಂಟ್ಗಳನ್ನ ಯಾವುದಾದ್ರೂ 6 ಪಾಯಿಂಟ್ಗಳನ್ನು ನೀವು ಬರೆದರೆ ನಿಮಗೆ 3 ಅಂಕಗಳು ದೊರೆಯುತ್ತೆ. 6 ಪಾಯಿಂಟ್ಗಳನ್ನು ಬರೆಯೋದು ಕಡ್ಡಾಯ. ಇಲ್ಲಿ ನೋಡಿ, ಎಲ್ಲ ಪಾಯಿಂಟ್ಗಳು ಎಷ್ಟು ಸುಲಭವಾಗಿವೆ. ಇಷ್ಟೇ ಬರೆದರೆ ನಿಮಗೆ ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತೆ. ಇದು ಆಂಗ್ಲ ಶಿಕ್ಷಣ ಪದ್ಧತಿಯ ಪರಿಣಾಮಕಾರಿಯಾದ ಪರಿಣಾಮಗಳು ಅಂತ ಬರೆಯಿರಿ ಅಂದರೆ ಬರೀಬೇಕು. ಭಯೋತ್ಪಾದಕತೆಯ ಪರಿಣಾಮಗಳನ್ನು ತಿಳಿಸಿ ಅಂದರೆ ತಿಳಿಸಿ. ನೀವು ಎಲ್ಲ ಭಯೋತ್ಪಾದಕ ಪರಿಣಾಮಗಳನ್ನು ತಿಳಿಸಿ ಯಾವುದಾದ್ರೂ 6 ಪಾಯಿಂಟ್ಗಳನ್ನು ನೀವು ಬರೀಬೇಕು. ಬರೆದಾಗ ನೀವು ಪೂರ್ಣವಾಗಿ 27 ಅಂಕಗಳು ದೊರೆಯುತ್ತೆ. 33ನೇ ಪ್ರಶ್ನೆ, ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಹೇಗೆ ಕಾರಣವಾಗುವುದು ಅಂತ ಕೇಳಿದ್ದಾರೆ. 34ನೇ ಪ್ರಶ್ನೆ, 1857ರ ದಂಗೆಗೆ ವಿಫಲತೆಯ ಕಾರಣಗಳನ್ನು ತಿಳಿಸಿ ಅಂದರೆ ಕಾರಣಗಳನ್ನು ತಿಳಿಸಿವೆ ಮತ್ತು 2ನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಯಾವುದಾದ್ರೂ ನಿಮಗೆ ಸುಲಭವಾದದನ್ನು ನೀವು ಬರೆಯಬಹುದು. ಇಲ್ಲಿ ನೋಡಿ, 35ನೇ ಪ್ರಶ್ನೆ, ತಿರುವಾದಿಗಳ ಧೋರಣೆಯು ಮಂದಗಾಮಿಗಳ ಧೋರಣೆಗಿಂತ ಭಿನ್ನವಾಗಿತ್ತು, ಸಮರ್ಥಿಸಿ ಅಂತಂದರೆ ಸಮರ್ಥನೆ ನೀಡಿ. ಇಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ. ಯಾವುದಾದರೂ ಕ್ರಮಗಳನ್ನು ನೀವು ತಿಳಿಸಬೇಕು. ಇಲ್ಲಿ ಭಾರತದ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಬೇಕು. ಯಾವುದಾದ್ರೂ 8 ಪಾಯಿಂಟ್ಗಳನ್ನು ಬರೀಬೇಕು ಮತ್ತು ನಕ್ಷೆ ತೆಗೆದು ಭಾಗಗಳನ್ನು ಗುರುತಿಸುವುದಾಗಿದೆ. ಇಷ್ಟು ಭಾಗಗಳಲ್ಲಿ ಯಾವುದಾದ್ರೂ 5 ಭಾಗಗಳನ್ನು ನೀವು ಗುರುತಿಸಬೇಕು. ಗುರುತಿಸಿದಾಗ ನಿಮ್ಗೆ 5 ಅಂಕಗಳು ದೊರೆಯುತ್ತೆ.
ಇವೆಲ್ಲ ಭಾಗಗಳಿವೆ ನೋಡಿ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯವಾದ ಪ್ರಶ್ನೆ.